ಯಾರು ಸರ್ ಈ ಕರೆಮನೆಯ ಮಾಲೀಕ ಯಾರು? ಕರಿಮನಿ ಮಾಲೀಕ ಯಾರು? ಏನು ಹೇಳಿದೀವಿ, ಕರಿಮನಿ ಸರ ಸೇಮ್ ಟು ಸೇಮ್ 100% ಗೋಲ್ಡ್. ಹಾಂ, ಓಕೆ. ತುಂಬ ಚೆನ್ನಾಗಿದೆ ಸರ್ ಇದು. ಎಷ್ಟಾಗ್ಬೋದು? ಯಾಕೆ ನಮ್ಮವರೆಲ್ಲ ತಿರುಪತಿಗೆ ಹೋಗಲ್ವಾ? ಹೋಗ್ತಾರೆ. ಹಾಂ, ಮತ್ತೆ ತಿರುಪತಿ ಎಲ್ಲ ಕೂಡ ಥ್ರೆಡ್ ಚೌಕರ್ಸ್. ಇದು ಮ್ಯಾಕ್ಸಿಮಮ್ 90% ಆ ಡೇಟ್ಗೆ ಓಪನ್ ಮಾಡ್ತೀವಿ. ಓಕೆ ಸರ್. ಇದು ಪ್ರತಿ ಒಂದು ನೆಕ್ಲೆಸ್ ಕೂಡ ನನ್ನ ಕೈಯಿಂದನೇ ಹೋಗ್ಬೇಕು, ನಾನೇ ಮಾಡ್ಬೇಕು. ಇದೆಲ್ಲ ಸಪರೇಟ್ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಸದ್ಯಕ್ಕೆ ಅಲ್ಲಿಂದ ತೆಗೆದುಬಿಟ್ಟಿದ್ದೀವಿ. ಓಕೆ ಸರ್. ಸೊ ಸದ್ಯಕ್ಕೆ ಮಾರುತಲ್ಲಿಯಲ್ಲಿ ಇಲ್ಲ. ಬಟ್ ಹಲೋ ಸರ್, ಹೇಗಿದ್ದೀರಾ? ತುಂಬ ದಿನ ಆಯಿತು ನಿಮ್ಮನ್ನು ನೋಡಿ. ಚೆನ್ನಾಗಿದ್ದೀನಿ. ನಿಮಗೆ ನೋಡಿ ತುಂಬ ದಿನ ಆಯಿತು. ಅಂಗಡಿಯಲ್ಲಿ ಮನೇಲಿ ದಿನ ನೋಡ್ತಾ ಇರ್ತೀನಿ, ಅಂಗಡಿಗೆ ಬಂದು ತುಂಬ ದಿನ ಆಯಿತು. ಸರ್ ಏನು ಸರ್ ಹಿಂಗಂತೀರಾ? ಈ ನಡುವೆ ನಾವೆಲ್ಲೂ ಅಲ್ಲ, ಎಲ್ಲ ಅಲ್ಲೆಲ್ಲೇ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಓಕೆ, ವೆಲ್ಕಮ್ ಟು ಸಂಕಲ್ಪ ಸಿಲ್ವರ್ ಜ್ಯುವೆಲ್ರಿ. ನಾನು ನರೇಶ್, ಸಂಕಲ್ಪ ಸಿಲ್ವರ್ ಜ್ಯುವೆಲ್ರಿ ಓನರು. ಇವತ್ತು ನಿಮಗೆ ತುಂಬಾ ಹೊಸ ಕಲೆಕ್ಷನ್ಸು, ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ಕೆಲವೊಂದು ಡಿಫ್ರೆಂಟ್ ಬ್ಲ್ಯಾಕ್ ಬೀಡ್ ಚೈನ್ಸು ಇದೆಲ್ಲ ರೆಡಿ ಆಗ್ತಾ ಇದ್ದಾವೆ ಅಂತ. ಸೊ ಎಲ್ಲ ಇನ್ನೂ ರೆಡಿ ಆಗಿಲ್ಲ, ಸ್ವಲ್ಪ ರೆಡಿ ಆಗಿದ್ದಾವೆ. ರೆಡಿ ಆಗಿರೋದನ್ನು ನಾನು ಇವತ್ತೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಆಮೇಲೆ ಇದೆಲ್ಲ ಸ್ಪೆಷಲ್ ಐಟಮು ಕೆಲವೊಂದು ರೆಡಿ ಆಗಿದ್ದಾವೆ, ಇದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಡಿಫ್ರೆಂಟು ಏನೇನಿದೆ ಇವತ್ತು ನಿಮಗೆ ವೆರಿ ಸ್ಪೆಷಲ್. ತುಂಬ ನಿಮಗೆ ಲಾಸ್ಟ್ವರೆಗೂ ನೋಡಿದರೆ ಎಲ್ಲ ಏನಂತಾರೆ ಸರ್ಪ್ರೈಸ್ ಐಟಮ್ಸ್ ಇದ್ದಾವೆ, ತುಂಬ ಸರ್ಪ್ರೈಸ್ ಐಟಮ್ಸ್ ಇದ್ದಾವೆ, ನೀವು ನೋಡ್ಬೋದು. ಯುನೀಕ್ ಐಟಮ್ಸ್ ಎಲ್ಲ ನಿಮ್ಮ ಹತ್ರನೇ ಕಾಣಿಸ್ತಾ ಇರ್ತವೆ ಸರ್ ನಂಗೆ. ಯಾಕೋ ಇದೆಲ್ಲ ನಾನು ಕಂಪ್ಲೀಟ್ ಆಗೋ ತನಕ ನಾನು ಎಲ್ಲಿಗೂ ಕಳಿಸಲ್ವಲ್ಲ, ಸೊ ಅದಕ್ಕೋಸ್ಕರ ಇಲ್ಲೇ ಇರ್ತವೆ. ಅದು ರೆಡಿ ಆಗಬೇಕಾದ್ರೆ ಇದು ನೋಡಿ, ಇದು ರೆಡಿ ಆಗಿಲ್ಲ, ಇದು ರೆಡಿ ಆಗಿದೆ. ಈ ಬ್ಯಾಚ್ ಎಲ್ಲ ರೆಡಿ ಆಗಿದೆ. ಇದರಲ್ಲಿ ಇನ್ನೂ ಇದೆಲ್ಲ ಕೂಡ ಇನ್ನೂ ಟ್ಯಾಗ್ ಕೂಡ ಆಗಿಲ್ಲ. ಇದು ಇನ್ನೂ 2-3 ದಿನ ಆಗುತ್ತೆ. ಇದಕ್ಕೆಲ್ಲ ಬೀಡ್ಸ್ ಹಾಕಬೇಕು. ಸುಮ್ಮನೆ ಯಾವುದೋ ಇದಾವೆ ಬಂದಿದೆ ಹಾಕ್ಬಿಡಿ ಕಳಿಸ್ಬಿಡೋದು, ಆ ಥರ ನನ್ನ ಕೆಲಸ ಇರಲ್ವಲ್ಲ. ನನಗಿಷ್ಟ ಆಗಬೇಕು ಫಸ್ಟು ನೋಡಿ, ಈ ಕಲರ್ಗೆ ಈ ಕಲರ್ ಮ್ಯಾಚ್ ಆಗಬೇಕು. ಆ ಥರ ಇನ್ನೂ ಈ ಮುತ್ತಿಗೆ ಬೇರೆ ಏನು ಮ್ಯಾಚ್ ಆಗುತ್ತೆ, ಬರೀ ಮುತ್ತು ಹಾಕೋದಾ ಇಲ್ಲ ಗುಂಡು ಹಾಕೋದಾ, ಗುಂಡರಲ್ಲಿ ಯಾವ ಥರ ಹಾಕೋದು, ಇದೆಲ್ಲ ಡಿಫ್ರೆಂಟು ನನ್ನ ಥಾಟ್ಸ್ ಇರುತ್ತಲ್ವ. ಸೊ ಅದರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಓಕೆ. ಸೊ ಇದೆಲ್ಲ ನಾವು ಪ್ರೈಸ್ ಇವಾಗ ಹೇಳೋಕ್ಕಾಗಲ್ಲ. ಹೊಸ ಕಲೆಕ್ಷನು ಸ್ಟೋರ್ ಬರಬೇಕಂದ್ರೇ ಇನ್ನೊಂದು 3-4 ದಿನ ಆಗುತ್ತೆ. ಸೋಮವಾರ ಮೋಸ್ಟ್ಲಿ ಬರ್ಬೋದು. ಅವಾಗ ಟ್ಯಾಗ್ ಹಾಕಿದ್ಮೇಲೆ ನಿಮಗೆ ಫೋಟೋಸು ಗ್ರೂಪಲ್ಲಿ ಹಾಕ್ತಾರೆ. ಗ್ರೂಪಲ್ಲಿ ಇದ್ದರೆ ನಿಮಗೆ ಏನಾಗುತ್ತೆ, ಪ್ರತಿಯೊಂದು ಕೂಡ ಪ್ರೈಸ್ ಸಮೇತ ವೆಯ್ಟ್ ಸಮೇತ ಎಲ್ಲ ಗ್ರೂಪಲ್ಲಿ ಅಪ್ಡೇಟ್ ಆಗುತ್ತೆ. ತುಂಬ ಜನ ಯೂಟ್ಯೂಬಲ್ಲಿ ಪ್ರೈಸಸ್ ಹೇಳಿ ಅಂತ ಹೇಳ್ತಾ ಇದ್ರು. ಈ ನಡುವೆ ತುಂಬ ವೀಡಿಯೋಸಲ್ಲಿ ಎಲ್ಲ ಪ್ರತಿಯೊಂದು ಕೂಡ ಪ್ರೈಸಸ್ ಹೇಳ್ಕೊಂಡೇ ಬರ್ತಾ ಇದ್ದೀವಿ. ತುಂಬ ಬೋರ್ ಅನ್ನಿಸ್ತಾ ಇದೆ ನನಗಂತೂ. ನಮ್ಮ ವಿಡಿಯೋ ನಾನು ನೋಡೋದಕ್ಕೆ ಬೋರ್ ಅನ್ನಿಸ್ತಾ ಇದೆ. ನೀವು ಹೆಂಗೆ ನೋಡ್ತಾ ಇದ್ರೋ ನನಗೆ ಗೊತ್ತಿಲ್ಲ. ಅದು ಏನಂದರೆ ಡಿಸೈನ್ ಮೇಲೆ ಫೋಕಸ್ ಇರಲ್ಲ, ಬರೀ ಪ್ರೈಸ್ ಹೇಳೋದ್ರ ಮೇಲೆ ಫೋಕಸ್ ಆಗಿಬಿಡುತ್ತೆ. ಅದನ್ನು ಹುಡ್ಕೊಂಡು ಟ್ಯಾಗ್ ಎಲ್ಲಿದೆ ಹುಡ್ಕೊಂಡು ಅದ್ರ ಪ್ರೈಸ್ ಹೇಳೋದೇ ಆಗುತ್ತೆ. ಬಟ್ ಈ ಥರ ಕ್ಲೀನಾಗಿ ಡಿಸೈನ್ ತೋರಿಸೋದು, ಯಾರೇ ವಿಡಿಯೋ ನೋಡಬೇಕಂದ್ರೆ ಹೊಸದಾಗಿ ಏನಿದೆ ಅಂತಲೇ ನೋಡ್ತಾರಲ್ವ. ಸೊ ನಾವು ತೋರಿಸೋದು ಕೂಡ ಹೊಸದಾಗಿ ಏನು ತಂದಿದ್ದೀವಿ ಅನ್ನೋದು ತೋರಿಸೋದಕ್ಕೇ ಟ್ರೈ ಮಾಡ್ತೀವಿ. ಬರೀ ಪ್ರೈಸ್ ಹೇಳ್ಕೊತ ಹೋದರೆ ಅದು ಸುಮ್ಮನೆ ನನಗೇನು ಸರಿ ಅನ್ನಿಸ್ತಾ ಇಲ್ಲ. ನಿಮಗೆ ಪ್ರೈಸಸ್ ಬೇಕು ಅಂದರೆ ಗ್ರೂಪಲ್ಲಿದ್ದರೆ ನಿಮಗೆ ಪ್ರತಿಯೊಂದು ಗ್ರೂಪಲ್ಲಿ ಬರ್ತಾ ಇರುತ್ತೆ. ಇಲ್ಲ ಇದೇ ಇಲ್ಲಿ ಕಾಣ್ತಾ ಇರೋದು ಸ್ಕ್ರೀನ್ಶಾಟ್ ತೆಗೆದು ನಮ್ಮ ನಂಬರ್ ಸ್ಕ್ರೀನ್ ಮೇಲೇ ಕೊಟ್ಟಿರ್ತೀವಿ. ಆ ನಂಬರ್ ಕಳಿಸಿದ್ರೆ ನಿಮಗೆ ಎಲ್ಲ ಡೀಟೇಲ್ಸು ಕಳಿಸ್ಕೊಡ್ತಾರೆ. ಇನ್ನೂ ಕ್ಲಿಯರ್ ವಿಡಿಯೋ ಬೇಕಾದ್ರೂ ಕಳಿಸ್ಕೊಡ್ತಾರೆ. ಅದಕ್ಕೆ ಅಂತ ಸ್ಟಾಫ್ ಇದ್ದಾರೆ. ಓಕೆ ಸರ್. ಸೊ ನಾನು ರೀಸೆಂಟಾಗಿ ಒಂದು ನಿಮ್ಮದು ಯೂಟ್ಯೂಬ್ ಕಾಮೆಂಟ್ಸ್ ನೋಡ್ತಿದ್ದೆ. ಅದರಲ್ಲಿ ಯಾರೋ ಒಬ್ರು ಕೇಳಿದ್ರು ಇದ್ರದ್ದು ರಿಟರ್ನ್ ವ್ಯಾಲ್ಯೂ ಏನು 35-40 ಬರುತ್ತೆ ಅಷ್ಟೇ, ಏನೂ ಇಲ್ಲ ಅಂತ. ಸೊ ಅದಕ್ಕೆ ಏನು 35-40 ಅಷ್ಟೇನಾ ಸರ್? ಇವಾಗ ನಾವು ಈ ಶರ್ಟ್ ಇದೆ, 450 ರೂಪಾಯಿ ಕೊಟ್ಟು ನಾನು ಬಟ್ಟೆ ತೊಗೊಂಡಿದ್ದೀನಿ. ಹೊಲಿಯೋದಕ್ಕೆ 600 ರೂಪಾಯಿ ಕೊಟ್ಟಿದ್ದೀನಿ. ಸೊ ನಾನು ಇದನ್ನು ವಾಪಸ್ ಕೊಡೋಕೆ ಹೋದರೆ ಇದರಲ್ಲಿ 1 ರೂಪಾಯಿ ಕೂಡ ಬರಲ್ಲ ಆಬ್ವಿಯಸ್ಲಿ. ನಾರ್ಮಲ್ಲಿ ನೀವು ಒಂದು ಕಾಂಚೀಪುರಂ ಹೋಗಿ ಒಂದು 50,000 ಸೀರೆ ತೊಗೊತೀರಾ. 50,000 ಸೀರೆ ತೊಗೊಂಡ್ರು ಕೂಡ ನೀವು ಒಂದ್ಸತಿ ಯೂಸ್ ಮಾಡಿದ ಮೇಲೆ ನಿಮಗೇನು ಬರಲ್ಲ. ಅದೇ ಥರ 1 ಗ್ರಾಮ್ ಗೋಲ್ಡ್ದು ಕೂಡ ನೋಡೋಕೆ ಇದೇ ಥರನೇ ಇರುತ್ತೆ, ಬಟ್ ನಿಮ್ಗೆ ಯಾವ ವ್ಯಾಲ್ಯೂ ಕೂಡ ಇರಲ್ಲ. ಬಟ್ ಇಲ್ಲಿ ಮೇಯ್ನ್ ಏನಂದರೆ ಇದು ಸಿಲ್ವರು, ಬೆಳ್ಳಿ ಅನ್ನೋದು ಇವಾಗ ನೋಡಿ, 1 ವರ್ಷ ಹಿಂದೆ 60 ರೂಪಾಯಿ ಇತ್ತು, ಇವಾಗ 86 ರೂಪಾಯಿ ಇವತ್ತು ರೇಟು. 86 ರುಪೀಸ್ 1 ಗ್ರಾಮ್ ಇವತ್ತು. ಬರೀ ಬೆಳ್ಳಿ ಅಂದರೆ ಏನು,
ಬೆಳ್ಳಿ ಬಾರ್, ಬಿಸ್ಕೆಟ್. ಆ ಬಿಸ್ಕೆಟ್, ಆ ಬಿಸ್ಕೆಟ್ನ ತಗೊಂಡು ಬಂದು ನಾವು ಈ ಕೆಲಸ ಯಾವ ಕೆಲಸ ಇದು ಚಿನ್ನದ ಕೆಲಸ, ಚಿನ್ನದ್ರಲ್ಲಿ ಯಾರು ಮಾಡ್ತಾರೆ ಅದೇ ಹುಡುಗರು ಮಾಡೋ ಕೆಲಸ. ಇಷ್ಟು ಕೆಲಸ ಮಾಡಿರೋದಕ್ಕೆ ಕೂಲಿ ಸ್ಟಾರ್ಟ್ ಆಗೋದೇ ನಮ್ದು 100 ರೂಪಾಯಿ 1 ಗ್ರಾಮ್ಗೆ. 100 ರೂಪಾಯಿಂದ 470 ರೂಪಾಯಿ 1 ಗ್ರಾಮ್ಗೆ ಕೂಲಿ ಕೊಡ್ತೀವಿ ಗೊತ್ತಾ? 1 ಗ್ರಾಮಿಗೆ 470 ರೂಪಾಯಿ ಕೂಡ ಕೂಲಿ ಕೊಡೋ ಕೆಲಸಗಳು ಇದಾವೆ. ಅದು ವಿಕ್ಟೋರಿಯನು, ಆಮೇಲೆ ಡೈಮಂಡ್ ಫಿನಿಶಿಂಗು, ಇದೆಲ್ಲ ಡಿಫ್ರೆಂಟ್ ಏನೇನು ಇರ್ತವೆ ಇದೆಲ್ಲ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಬಟ್ ನಾವು ಕೂಲಿ ಕೊಟ್ಟು ಇವಾಗ ತಗೋಬೇಕು ಅಂದ್ರೆ ನಾವು ಕೂಲಿ ಕೊಡ್ತೀವಿ, ಪಾಲಿಶ್ ಚಾರ್ಜು ಕೊಡ್ತೀವಿ, ಆಮೇಲೆ ನಮ್ಮ ಪ್ರಾಫಿಟ್, ನಾವು ಕೆಲಸ ಮಾಡಿ ಬಿಸ್ನೆಸ್ ಮಾಡಿ ಇದೆಲ್ಲ ಸ್ಟಾಕ್ ಮಾಡಿರೋದಕ್ಕೆ ನಮ್ದು ಒಂದು ಪ್ರಾಫಿಟ್ ಇರುತ್ತೆ. ಸೊ ಇದೆಲ್ಲ ಸೇರಿ ನೀವು ತಗೋಬೇಕಾದ್ರೆ ಬಂದೇ ಬರುತ್ತೆ. ಯಾವುದೇ ಆಗಲಿ ನೀವು ತಗೋಬೇಕಾದ್ರೆ ಎಲ್ಲ ಸೇರಿ ನೀವು ತಗೊಂತೀರಾ. ವಾಪಸ್ ಕೊಡ್ಬೇಕಾದ್ರೆ ಏನಾಗುತ್ತೆ, ಏನು ವ್ಯಾಲ್ಯೂ, ಬೇಸ್ ವ್ಯಾಲ್ಯೂ ಅಂದರೆ ರಾ ಮೆಟೀರಿಯಲ್. ಇವಾಗ ನೀವು ಗೋಲ್ಡಲ್ಲೂ ಅಷ್ಟೇ, ಗೋಲ್ಡ್ಗೆ ನೀವು ಮೇಕಿಂಗ್ ಚಾರ್ಜಸ್ ಕೊಟ್ಟಿರ್ತೀರಾ, ವೇಸ್ಟೇಜಸ್ ಕೊಟ್ಟಿರ್ತೀರಾ, ಅದೆಲ್ಲ ಬರಲ್ವಲ್ಲ. ಅದೆಲ್ಲ ನಿಮಗೆ ಕೊಡಬೇಕಾದ್ರೆ ವಾಪಸ್ ಬರುತ್ತಾ? ಬರಲ್ಲ. ಗೋಲ್ಡ್ ರೇಟ್ ಏನಿದೆ ಆ ರೇಟ್ ನಿಮಗೆ ವಾಪಸ್ ಬರುತ್ತೆ. ಸೊ ಇದು ಕೂಡ ಸೇಮ್ ಟು ಸೇಮ್. ತುಂಬ ಜನ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಇದು, ಆದರೆ ತುಂಬ ಜಾಸ್ತಿ ಓದ್ಕೊಂಡಿರ್ತಾರಲ್ವ ಅಂಥವ್ರೆ ಈ ಥರ ಕ್ವಶನ್ಸ್ ಕೇಳೋದು. ನನಗೆ ಗೊತ್ತು, ಯಾಕೆಂದರೆ ನಾನು ಫೇಸ್ ಮಾಡಿದ್ದೀನಿ ಅಂಥವ್ರನ್ನ. ತುಂಬ ಜಾಸ್ತಿ ಓದ್ಕೊಂಡಿರ್ತಾರೆ. ಅವ್ರು ಏನು ಕ್ವಶನ್ ಕೇಳ್ತಾರೆ ಅದು ಕೂಡ ಹೇಳ್ತೀನಿ ನೋಡಿ ಇಲ್ಲೇ. ಏನಂತಾರೆ ಅಂದರೆ, ಗೋಲ್ಡಲ್ಲಿ ಮಾಡಿದರೆ 10% ತೊಗೊತಾರಲ್ವಾ, ಇದರಲ್ಲಿ ಕೂಡ 10% ತೊಗೊಂಡು ಕೊಡಿ ಅನ್ನೋರಿದ್ದಾರೆ. ನನಗೆ ನಗು ಬರುತ್ತೆ, ಕೋಪನೂ ಬರುತ್ತೆ ಒಂದೊಂದು ಸತಿ. ಗೋಲ್ಡು 10% ಅಂದರೆ 1 ಗ್ರಾಮ್ಗೆ 700 ರೂಪಾಯಿ. 10% ಅಂದರೆ ಅದು ಗೋಲ್ಡ್ ಇರೋದು 7,000 ರೂಪಾಯಿ 1 ಗ್ರಾಮ್ ಇದೆ. ಸೊ 700 ರೂಪಾಯಿ ಬರುತ್ತೆ 1 ಗ್ರಾಮ್ಗೆ. ಇಲ್ಲಿ 100 ಗ್ರಾಮ್ ಅಂದರೆ 100 ರೂಪಾಯಿ ಕೊಡೋದು. ನಾವು ತಗೊಳ್ಳೋದು ಕೂಡ 100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 100, 120, 145, 160, 180 ಆ ಥರ ಸ್ಟಾರ್ಟಿಂಗಲ್ಲಿ ಇರುತ್ತೆ. ಬಟ್ ಆ ಗೋಲ್ಡಲ್ಲಿ 700 ರೂಪಾಯಿ ಬರೋದು ಇಲ್ಲಿ 100 ರೂಪಾಯಿಗೆ ಯಾಕೆ ಮಾಡ್ತಾ ಇದ್ದಾರೆ ಅದು ಅರ್ಥ ಆಗಲ್ಲ. ಇದಕ್ಕೂ ಕೂಡ 10% ತಗೊಳ್ಳಿ ಅಂತಾರೆ. ಅಂದ್ರೆ ಇವಾಗ 80 ರೂಪಾಯಿ ರೇಟ್ ಇದ್ರೆ 8 ರೂಪಾಯಿ ತಗೊಂಡು ಈ ಕೆಲಸ ಮಾಡ್ತಾರ, ಸೇಮ್ ಟು ಸೇಮ್ ಕೆಲಸ. ಯಾರಾದ್ರೂ ಎಷ್ಟು ಅವ್ರಿಗೆ ಇದಿರುತ್ತೆ ಅಂದ್ರೆ ತಿಳುವಳಿಕೆ, ಅಂದ್ರೆ ಅವರು ತುಂಬಾ ಜಾಸ್ತಿ ಓದ್ಕೊಂಡಿರ್ತಾರೆ ಅಂಥವ್ರಿಗೆ ಮಾತ್ರ ಈ ಥರದ ಡೌಟ್ ಬರೋದು. ನಾರ್ಮಲಿ ನಮ್ಮ ಹತ್ರ ತಗೊಳ್ತಾ ಇರೋರಿಗೆ ಯಾರಿಗೂ ಈ ಥರ ಡೌಟ್ಸ್ ಬರಲ್ಲ. ಸಾವಿರಾರು ಜನ ನಮ್ಮ ಹತ್ರ ತಗೊಂಡಿದ್ದಾರೆ, ಅಂಥವ್ರಿಗೆ ಯಾರಿಗೂ ಕೂಡ ಈ ಥರ ಕ್ವಶನ್ಸ್ ಬರಲ್ಲ. ಯಾರು ತಗೊಳ್ಳಲ್ಲ, ಅವ್ರು ಯೂಸೇ ಮಾಡಿರಲ್ಲ, ಸುಮ್ಮನೆ ಈ ಥರ ಅಲಿಗೇಷನ್ಸ್ ಮಾಡೋದಕ್ಕೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ತುಂಬಾ ಓದ್ಬಿಟ್ಟು ಬೇಸಿಕ್ ಬೇಕಂದ್ರೆ ಚೆಕ್ ಮಾಡಿ ನೋಡಿ, ಯಾರು ಕಾಮೆಂಟ್ ಮಾಡಿರ್ತಾರೋ ಅಂಥವ್ರು ಕೇಳಿ ನೋಡಿ, ಏನಾದ್ರು ಪರ್ಚೇಸ್ ಮಾಡಿದಿರಾ ಬಿಲ್ ಕೊಡಿ, ಬಿಲ್ ತೋರಿಸಿ ಅಂತ. ಅವ್ರು ಪರ್ಚೇಸ್ ಮಾಡಿರಲ್ಲ, ಅವ್ರು ಪರ್ಚೇಸ್ ಮಾಡೋದು ಇಲ್ಲ ಅಂತ ಸುಮ್ಮನೆ. ಸೊ ಸರ್, ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಫಾರ್ ದ ಫಸ್ಟ್ ಟೈಮ್ 7 ಮಿನಿಟ್ಸ್ ಬರೀ ಡಿಸೈನ್ ತೋರಿಸ್ತಾ ನಾನು ವಿಡಿಯೋ ಮಾಡಿರೋದು. 7 ಮಿನಿಟ್ಸ್ ಅಲ್ಲ, ಇವತ್ತು 70 ಮಿನಿಟ್ಸ್ ಆಗುತ್ತೆ. ಎಷ್ಟೊಂದು ಬಾಕ್ಸ್ಗಳಿದಾವೆ ನೋಡಿ, ಎಷ್ಟೊಂದು ಬಾಕ್ಸ್ಗಳಿದಾವೆ. ಇಲ್ಲೊಂದು 4 ಬಾಕ್ಸ್ ಇದೆ, ಅಲ್ಲೊಂದು 4 ಇಟ್ರೆ. ಸರ್, ಏನಿದೆಲ್ಲ ವೆರೈಟಿ ಆಗಿಟ್ಟಿದ್ದೀರಾ ಇಲ್ಲಿ? ಯುನೀಕ್ ಆಗಿ ಡಿಫ್ರೆಂಟ್ ಆಗಿಟ್ಟಿದ್ದೀರಾ. ಒಂದೊಂದು ಥರ ಇದೆ. ಅದೇ ನಮ್ಮ ಸ್ಪೆಷಾಲಿಟಿ. ಈ ಥರ ನೆಕ್ಲೆಸ್ಗಳು ಮಾಡಿ ತುಂಬ ದಿನ ಆಯಿತು, ಯಾಕೆಂದರೆ ಇದು ತುಂಬ ಟೈಮ್ ತಗೊಳುತ್ತೆ. ಇದು ಪ್ರತಿ ಒಂದು ನೆಕ್ಲೆಸ್ ಕೂಡ ನನ್ನ ಕೈಯಿಂದನೇ ಹೋಗಬೇಕು, ನಾನೇ ಮಾಡಬೇಕು. ಇದೆಲ್ಲ ಕಾಂಬಿನೇಷನ್ಸು, ಇದೆಲ್ಲ ಸೆಟಪ್ ಮಾಡೋದು, ಇದೆಲ್ಲ ಕೂಡ ನಾನೇ ಮಾಡಬೇಕು. ಅದರಿಂದ ನನಗಿರೋ ಟೈಮ್ಗೆ ಇದು ಸೆಟ್ ಆಗ್ತಾ ಇದ್ದಿಲ್ಲ. ಸೊ ಹಿಂಗೂ ಮಾಡಿ ಒಟ್ಟಲ್ಲಿ ರೆಡಿ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ ಸರ್. ಇದು ಒಂದೊಂದು ಥರ ಡಿಫ್ರೆಂಟ್ ಆಗಿದೆ. ಒಂದೊಂದು ನೋಡಿ ಹೆಂಗಿರುತ್ತೆ ಅಂದರೆ, ಇದು ನಿಮಗೆ ಇಡೀ ಇಂಡಿಯಾದಲ್ಲಿ ಎಲ್ಲಿ ಹುಡುಕಿದ್ರು ಸಿಗಲ್ಲ. ಸ್ಪೆಷಲಿ ಈ ಡಿಸೈನ್ಸ್ ಇಲ್ಲಿರೋ ಯಾವುದೇ ಆಗಿರಲಿ, ಯಾವುದು ಕೂಡ ನೀವು ಎಲ್ಲ ಕಡೆ ಹುಡುಕಾಡಿ ಸಿಕ್ಕಿದ್ರೆ ಇದು ಫ್ರೀ. ಓಕೆ ಸರ್. ನೋಡಿ, ಪ್ರತಿಯೊಂದು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಒಂದ್ಸತಿ ತೋರಿಸ್ಕೊಂಡ್ಬಿಡು. ಪ್ರೈಸ್ ರೇಂಜ್ ಹೇಳ್ತೀನಿ, ಒಂದೊಂದು ಪ್ರೈಸ್ ಹೇಳಕ್ಕೆ ಆಗಲ್ಲ. ಇಲ್ಲೊಂದಿದೆ, ಯಾವುದು? ಇದು ವೆರಿ ಸ್ಪೆಷಲ್. ಹಂಗೆ ಇಟ್ಕೋಬೇಕು, ಒಂದು ಹಾಕೊಂಡ್ರೆ ಸಾಕು. ತುಂಬ ಚೆನ್ನಾಗಿದೆ ಸರ್. ಇದು ಎಷ್ಟಾಗ್ಬೋದು ಪ್ರೈಸ್? ಇದು ಪ್ರೈಸ್ ಬಂದು 35,500. ವೆರಿ ನೈಸ್, ತುಂಬ ಚೆನ್ನಾಗಿದೆ. ಒರಿಜಿನಲ್ ಮುತ್ತು, ಒರಿಜಿನಲ್ ಬೀಡ್ಸ್ ಕೂಡ ಇದರಲ್ಲಿ ಹಾಕಿರೋ ಬೀಡ್ಸ್ ಕೂಡ ಒರಿಜಿನಲ್ ಇದು. ಸೊ ಇದು ಡಿಫ್ರೆಂಟ್ ಕೆಲಸ. ಒಂದೇ ಒಂದು ಪೀಸ್ ಮತ್ತೆ ಬೇಕಂದ್ರೂ ಕೂಡ ಸಿಗಲ್ಲ, ಯಾಕಂದ್ರೆ ಈ ಬೀಡ್ಸ್ ಇದೆಲ್ಲ ಕಾಂಬಿನೇಷನ್ ಸಿಗಲ್ಲ. ಓಕೆ ಸರ್. ಬೇರೆ ಕಾಂಬಿನೇಷನ್ ಸಿಗ್ಬೋದೇನೋ, ಬಟ್ ಸೇಮ್ ಟು ಸೇಮ್ ಸಿಗಲ್ಲ. ಒಂದೇ ಪೀಸ್ ಯುನಿಕ್. ಆಮೇಲೆ ಇದೆಲ್ಲ ಕೂಡ ನೋಡಿ, ಪ್ರೈಸ್ ರೇಂಜ್ ಹೇಳ್ತೀನಿ, 3600. ಇನ್ನೂ ಕಡಿಮೆದು ಕೂಡ ಇದ್ದಾವೆ ಅನಿಸುತ್ತೆ.
ಮ್ಯಾಕ್ಸಿಮಮ್ 3,500 ಅಂದ್ಕೊಳ್ಳಿ. 3,500ದಿಂದ ಹಿಡಿದು 4, 4.5, 5, ಸ್ವಲ್ಪ ಹೆವಿ ಇರೋದು ಅಂದರೆ ಈ ಥರ ಅಂದರೆ ಒಂದು 10. ಈ ಥರ ಇರೋದು ಅಂದರೆ ಹೆವಿ ಮೊಜಾನೈಟು. ಇದು ವಿಕ್ಟೋರಿಯನ್ ಮಿಕ್ಸ್ ಆಗಿದೆ, ಅದು ತ್ರಿಬಲ್ ಪೆಂಡೆಂಟ್ ಬಂದಿದೆ. ಸೊ ಈ ಥರ ಇರೋದು ಒಂದು 10 ಲಾಸ್ಟ್ ಅನ್ಕೊಂತೀನಿ, ಅದ್ರ ಮೇಲೆ ಇಲ್ಲ. 3,500ದಿಂದ 10,000 ತನಕ ಇರ್ಬೋದು. ಮ್ಯಾಕ್ಸಿಮಮ್ 4,500 ಮ್ಯಾಕ್ಸಿಮಮ್. ಇದು ಮಾತ್ರ 6,000 ಈ ಥರ ಇದೆ. ಎಲ್ಲ ವೆಯ್ಟ್ ಮೇಲೆ ಹೋಗುತ್ತಲ್ಲ? ಹೌದು. ಇದೆಲ್ಲ ರೆಡಿ ಆಗಿದೆ, ಟ್ಯಾಗಿಂಗ್ ಕೂಡ ಆಗಿದೆ. ನಿಮಗೊಂದು ನಾಳಿದ್ರಲ್ಲಿ ಅಂದರೆ ಇವತ್ತೇನು ಗುರುವಾರ, ಶುಕ್ರವಾರ ಎಲ್ಲ ಕಳಿಸ್ಬಿಡ್ತೀವಿ. ಶನಿವಾರದಿಂದ ನಿಮಗೆ ಎಲ್ಲ ಸ್ಟೋರ್ಸಲ್ಲೂ ಸಿಗುತ್ತೆ. ಎಲ್ಲ ಸ್ಟೋರ್ಸು ಅಂದರೆ ಒಂದು ನೋಟಿಸ್ ಇದೆ. ಮಾರ್ತಳ್ಳಿಯಲ್ಲಿ ಸದ್ಯಕ್ಕೆ 4 days ಆಯಿತು. ಮಾರ್ತಳ್ಳಿಯಲ್ಲಿ ಸ್ಟಾಪ್ ಮಾಡಿದ್ದೀವಿ. ಅಲ್ಲಿ ಸ್ವಲ್ಪ ಕೆಲವೊಂದು ಇಶ್ಯೂಸ್ 2 ವರ್ಷದಿಂದ ಅಲ್ಲಿ ಸ್ಟಾರ್ಟ್ ಮಾಡಿದವಾಗಲಿಂದ ಅಲ್ಲಿ ಇಶ್ಯೂಸ್ ನಮಗೆ ತಲೆನೋವು. ಸೊ ಈ ತಲೆನೋವುಗಳನ್ನ ಸ್ವಲ್ಪ ದಿನ ಪಕ್ಕಕ್ಕೆ ಇಟ್ಬಿಟ್ಟು ಅಲ್ಲಿ ಅಂದರೆ ನೋಡಿರೋರಿಗೆ ಗೊತ್ತು, ಪಕ್ಕದಲ್ಲಿ ಸ್ಯಾರಿ ಶಾಪು ನಮ್ಮದು, ಅದರಲ್ಲಿ ಒಂದು ಕಡೆ ಸ್ಯಾರಿ, ಒಂದು ಕಡೆ ನಾವು ಇದ್ದಿದ್ದು. ಎಷ್ಟು ಇಶ್ಯೂಸ್ ಬರ್ತಾ ಇತ್ತು ನಮಗೆ ಅಂದರೆ ಅದು ತಲೆನೋವುಗಳು ಬೇಡ ಅಂದ್ಕೊಂಡು ನಾವು ಸದ್ಯಕ್ಕೆ ಅದನ್ನು ಸ್ಟಾಪ್ ಮಾಡಿದ್ದೀವಿ. ಹತ್ತಿರದಲ್ಲೇ ಮ್ಯಾಕ್ಸಿಮಮ್ ಒಂದು 3-4 months ಅಂದ್ಕೊಳ್ಳಿ, ಬೇರೆ ರೂಮ್ ನೋಡ್ತಾ ಇದ್ದೀವಿ. ನಮ್ಮದೇ ಓನಾಗಿ ನಾವು ಇಲ್ಲಿ ಮಲ್ಲೇಶ್ವರಮಲ್ಲಿ ಅವೆನ್ಯೂ ರೋಡಲ್ಲಿ ಯಾವ ಥರ ನಮ್ಮದು ಓನ್ ಆಗಿದೆ ಅದೇ ಥರ ರೂಮ್ ಹುಡುಕ್ತಾ ಇದ್ದೀವಿ. ಸಿಕ್ತು ಅಂದರೆ ಅಲ್ಲಿ ನಾವೇ ಸಪ್ರೇಟಾಗಿ ಸ್ಟಾರ್ಟ್ ಮಾಡೋಣ ಅಂತ ಸದ್ಯಕ್ಕೆ ಅಲ್ಲಿಂದ ತೆಗೆದುಬಿಟ್ಟಿದ್ದೀವಿ. ಓಕೆ ಸರ್. ಸೊ ಸದ್ಯಕ್ಕೆ ಮಾರತಳ್ಳಿಯಲ್ಲಿ ಇಲ್ಲ, ಬಟ್ ಬೇಜಾರು ಮಾಡ್ಕೋಬೇಡಿ, ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ವಿಷಯ ನಾನು ಕ್ಲಾರಿಟಿ ಕೊಡಬೇಕು. ಮಾರತಳ್ಳಿಯಲ್ಲಿ ಪರ್ಚೇಸ್ ಮಾಡಿದವರು ನಾವು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀವಿ, ಅದನ್ನು ನಾವು ಎಕ್ಸ್ಚೇಂಜ್ ಮಾಡ್ಕೋಬೇಕು, ಇಲ್ಲ ರಿಟರ್ನ್ ಮಾಡಬೇಕು, ರಿಪೇರಿ ಮಾಡಬೇಕು, ಏನಾದರೂ ಇಶ್ಯೂಸು ಏನೇ ಇದ್ರೂ ಕೂಡ ಅವೆನ್ಯೂ ರೋಡ್ ಸ್ಟೋರಲ್ಲಿ ನಿಮಗೆ ಕಂಪ್ಲೀಟ್ ಅಂದರೆ ಮಾರತಳ್ಳಿ ಕಸ್ಟಮರ್ಸ್ ನಾವು ಅಲ್ಲಿ ಪರ್ಚೇಸ್ ಮಾಡಿದ್ದೀವಿ ಅಂದರೆ ಇನ್ನೊಂದು 10% ಜಾಸ್ತಿ ನಿಮ್ಮ ಮೇಲೆ ಫೋಕಸ್ ಮಾಡಿ ನಿಮ್ದು ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡೋದಕ್ಕೆ ರೆಡಿ ಆಗಿರ್ತೀವಿ. ಓಕೆ ಸರ್. ಸೊ ನಾನು ಡಿಸೈನ್ಸ್ ತೋರಿಸ್ಕೊತೀನಿ ಸರ್. ಮತ್ತೆ ಇನ್ನೊಂದು ಸ್ಟೋರು ಅಂದರೆ ನೆನಪಾಯಿತು ನನಗೆ, ಸುಂಕದಕಟ್ಟೆಯಲ್ಲಿ ಯಾವಾಗ? ಸುಂಕದಕಟ್ಟೆದು ಆಗಬೇಕಲ್ವಾ, ಎಲ್ಲ ಫೈನಲ್ ಆಗಿದೆ. ಇನ್ನೇನೋ ಒಂದು ಸ್ವಲ್ಪ ಲೈಟಿಂಗ್ ಫಿಕ್ಸಿಂಗು, ಪೇಂಟಿಂಗ್ ವರ್ಕು ಬ್ಯಾಲೆನ್ಸ್ ಇದೆ. ಮ್ಯಾಕ್ಸಿಮಮ್ ನಾನು 10th ಅನ್ಕೊತಾ ಇದ್ದೀನಿ, May 10th ಅಂತ ಒಂದು ಡೇಟ್ ಅನ್ಕೊಂಡಿದ್ದೀನಿ. ಮ್ಯಾಕ್ಸಿಮಮ್ 90% ಆ ಡೇಟ್ಗೆ ಓಪನ್ ಮಾಡ್ತೀವಿ. ಓಕೆ ಸರ್. ಸೊ May 10th ವೆಯ್ಟ್ ಮಾಡ್ತಾ ಇರೋಣ, ಯಾವಾಗ ಓಪನ್ ಆಗುತ್ತೆ ಅಂತ ತುಂಬಾ ಜನನೇ ವೆಯ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೂಡ ಸ್ವಲ್ಪ ಐಟಮ್ ನಾನು ಬಚ್ಚಿಟ್ಬಿಟ್ಟು ಸುಂಕದಕಟ್ಟೆಯಲ್ಲಿ ಕೊಡ್ತೀನಿ. ಇನ್ನೂ ಸ್ವಲ್ಪ ಇದೆ ಇದು ರೆಡಿ ಆಗಿರೋದಲ್ಲದೆ ಇನ್ನೂ ಸ್ವಲ್ಪ ಇದೆ, ಆಗ್ತಾ ಇದೆ. ಓಕೆ. ಸೊ ಅದು ಸುಂಕದಕಟ್ಟೆಗೆ ತರಿಸ್ಕೊಡ್ತೀರಾ ನಮಗೆ? ಹೌದು ಸರ್. ಮತ್ತೆ ಏನೋ ವೆರೈಟಿಯಾಗಿ ಮತ್ತೆ ಜೋಡಿಸ್ಬಿಟ್ಟಿದ್ದೀರಾ, ಏನಿದೆಲ್ಲ? ನಾ ಎಲ್ಲೂ ನೋಡಿಲ್ಲ, ನಿಜ ಎಲ್ಲೂ ನೋಡಿಲ್ಲ. ಇದು ಅದೇ ಹೇಳಿದ್ದು ನಿಮಗೆ, ವಿಡಿಯೋ ಫಸ್ಟಲ್ಲೇ ಹೇಳಿರೋದು. ಎಲ್ಲ ಸರ್ಪ್ರೈಸ್ ತುಂಬ ಇದಾವೆ. ಇದು ಡಿಫ್ರೆಂಟ್ ಐಟಮು, ಚೋಕರ್ ಟೈಪ್ ಎಲ್ಲ ಕೂಡ ಥ್ರೆಡ್ ಚೋಕರ್ಸ್. ಇದೊಂದು ಮಾತ್ರ ಇದು 2 in 1. ಇದು ಚೌಕರ್ ಥರನೂ ಯೂಸ್ ಮಾಡ್ಬೋದು, ನೆಕ್ಲೆಸ್ ಥರನೂ ಯೂಸ್ ಮಾಡ್ಬೋದು. ಹಿಂಗೂ ಬರುತ್ತೆ. ಸೊ ಹಿಂಗೆ ಚೋಕರು, ಹಿಂಗಿದ್ರೆ ನೆಕ್ಲೆಸ್. ಹಿಂಗೆ ಬೇಕಾದ್ರು. ಮಿಕ್ಕಿರೋದೆಲ್ಲ ಬರೀ ಚೌಕರ್ಸು. ಎರಡಿದೆ. ಮಿಕ್ಕಿರೋದೆಲ್ಲ ಕೂಡ ಬರೀ ಚೌಕರ್ಸು. ಒಂದಲ್ಲ ಎರಡಲ್ಲ, ಇದು ಅರ್ಧನೇ ಟೇಬಲ್. ಇದು ಅರ್ಧನೇ, ಇದು ಅರ್ಧನೇ. ಒಂದು ಬ್ಯಾಚ್ ಆಗಿದೆ, ಇನ್ನೊಂದು ಬ್ಯಾಚ್ ಒಂದು 10-15 days ಅಲ್ಲಿ ಬರುತ್ತೆ. ಓಕೆ ಸರ್. ಸೊ ಇದೆಲ್ಲ ಕೂಡ ತುಂಬಾ ಡಿಫ್ರೆಂಟ್. ಪ್ರತಿಯೊಂದು ಕೂಡ ಯಾವುದು ಕೂಡ ಸೇಮ್ ಇರಲ್ಲ, ಎಲ್ಲ ಕಂಪ್ಲೀಟ್ ಬೇರೆ. ಒಂದು ಕೂಡ ಸೇಮ್ ಟು ಸೇಮ್ ಇಲ್ಲ. ಸರ್ ನೀವು ಸಂಕಲ್ಪ ಅಂತ ತೆಗೆದ್ಬಿಟ್ಟು ಯುನಿಕ್ನೆಸ್ ಅಂತ ಆ್ಯಡ್ ಮಾಡ್ಕೊಂಡ್ಬಿಡಿ. ಇಲ್ಲ, ಸಂಕಲ್ಪ ಅನ್ನೋದು ನಾನು ಎಷ್ಟು ದಿನ ಥಿಂಕ್ ಮಾಡಿ ನಾನೊಂದು ಸಂಕಲ್ಪ ತಗೊಂಡು ಆಮೇಲಿಂದ ಸಂಕಲ್ಪ ಅಂತ ಹೆಸರಿಟ್ಟಿರೋದು. ತುಂಬ ಚೆನ್ನಾಗಿದೆ ಸರ್ ನೋಡೋಕ್ಕಂತೂ. ನಾನೊಂದು ಸಂಕಲ್ಪ ತಗೊಂಡು ಮಾಡಿರೋದು. ಸೊ ಯಾವುದೋ ಹೆಸರೇನಕ್ಕೆ ನಾನು ಏನು ಸಂಕಲ್ಪ ತಗೊಂಡಿದ್ದೀನಿ ಅದು ನೆನಪಿರಲಿ ಅಂತ, ಅದು ಯಾವಾಗಲೂ ಮೈಂಡಲ್ಲಿ ರನ್ ಆಗ್ತಾ ಇರಬೇಕು, ನಾನು ಏನು ಸಂಕಲ್ಪ ತಗೊಂಡಿದ್ದೀನಿ ಅಂತ. ಸೊ ಅದಕ್ಕೋಸ್ಕರ ಹೆಸರೇ ಸಂಕಲ್ಪ ಅಂತ ಇಟ್ಟಿರೋದು. ತುಂಬ ಚೆನ್ನಾಗಿದೆ. ಲಕ್ಷ್ಮಿ ಆನೆ ತುಂಬ ಚೆನ್ನಾಗಿದೆ ಸರ್. ಯಾವುದು ಒಂದೇ ಥರ ಅಂತೂ ಇಲ್ಲ, ಎಲ್ಲ ಡಿಫ್ರೆಂಟ್. ಇರಲ್ಲ. ತುಂಬ ಚೆನ್ನಾಗಿದೆ ಇದು ಸರ್. ಮತ್ತೆ ನನಗೆ ಇನ್ನೊಂದು ಡೌಟ್ ಇದೆ. ಇವಾಗ ನಾನು ಅವೆನ್ಯೂ ರೋಡ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿದೆ, ಬಟ್ ಮಲ್ಲೇಶ್ವರಂಗೆ ಹೋಗ್ಬಿಟ್ಟು ರಿಟರ್ನ್ ಮಾಡ್ತೀನಿ ಅಂದರೆ ತಗೊತೀರಾ? ನೀವು ರಿಟರ್ನ್ ಅಂದರೆ ಬೇರೆ ತಗೊಂಡು ನಾನು ಇದನ್ನು ರಿಟರ್ನ್ ವ್ಯಾಲ್ಯೂಗೂ ಅಂದರೆ ಸ್ವಲ್ಪ ದಿನ, ಒಂದು 6 ತಿಂಗಳ, 1 ವರ್ಷ, ಇಲ್ಲ 5 ವರ್ಷ ಯೂಸ್ ಮಾಡಿ ರಿಟರ್ನ್ಗೆ ಆ ಥರ ಬಂದರೆ ಎಲ್ಲಿ ಬಂದರೂ ಕೂಡ ತಗೊತೀವಿ.
ಎಕ್ಸ್ಚೇಂಜ್ ಅಂದರೆ ಎಕ್ಸ್ಚೇಂಜ್ ಅಂದರೆ ನಾವು ಕೊಡೋದು 24 ಅವರ್ಸು. ಇವತ್ತು ತಗೊಂಡ್ರೆ ನಾಳೆ ಸಾಯಂಕಾಲ ಒಳಗಡೆ ನೀವು ಎಕ್ಸ್ಚೇಂಜ್ ತಗೋಬೋದು. ಬಟ್ ಎಲ್ಲಿ ತಗೊಂಡಿದ್ದೀರಾ ಅಲ್ಲಿ ಮಾತ್ರನೇ ಎಕ್ಸ್ಚೇಂಜ್ ಆಗುತ್ತೆ. ಬೇರೆ ನಾನು ಇಲ್ಲಿ ತಗೊಂಡಿದ್ದೀನಿ, ನಾನು ಅವೆನ್ಯೂ ರೋಡಲ್ಲಿ ತಗೊಂಡಿದ್ದೀನಿ, ಮಲ್ಲೇಶ್ವರಂಗೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊತೀನಿ ಅಂದರೆ ಆಗಲ್ಲ. ಯಾಕೆ ಆಗಲ್ಲ ಅಂದರೆ ನಮ್ಮದು ಅಕೌಂಟ್ಸು ಪ್ರಾಬ್ಲಮ್ ಬರುತ್ತೆ. ಓಕೆ. ಇವಾಗ ಇಲ್ಲಿ ಸೇಲ್ ಆಗಿರೋದು ಇಲ್ಲಿ ಬಿಲ್ ಎಂಟ್ರಿ ಆಗಿಬಿಟ್ಟಿರುತ್ತೆ, GST ಸಮೇತ ಬಿಲ್ ಎಂಟ್ರಿ ಆಗಿಬಿಟ್ಟಿರುತ್ತೆ. ಸೊ ನೀವು ಅಲ್ಲಿಗೆ ಹೋಗಿ ತಗೊಂಡು ಅಲ್ಲಿ ರಿಟರ್ನ್ ಮಾಡಿದರೆ ಅಲ್ಲಿಂದ ನಾವು ಇಲ್ಲಿಗೆ ತಗೊಂಡು ಬಂದು ರಿಟರ್ನ್ ಮಾಡ್ಕೊಂಡು ತುಂಬ ಕೆಲಸ ಜಾಸ್ತಿ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಎಲ್ಲರೂ ಎಕ್ಸ್ಪರ್ಟ್ಸ್ ಇರಲ್ಲ ನಿನ್ನ ಥರ. ಸೊ ಸ್ಟಾಫ್ ಅನ್ನೋರು ಅವ್ರಿಗೆ ಕೂಡ ಈ ಥರ ಕನ್ಫ್ಯೂಷನ್ಸ್ ಆಗಿ ತಿಂಗಳಾದ್ಮೇಲೆ ಸ್ಟಾಕ್ ಚೆಕ್ ಮಾಡಬೇಕಾದ್ರೆ ತಲೆ ಹೊಡ್ಕೊಂಡು ಇದು ಏನಿದೆ ಹಿಂಗೆ ಇದಂತ 5-6 ದಿನ ಮತ್ತೆ ರೀಚೆಕ್ ಮಾಡಿ ತುಂಬ ತಲೆನೋವುಗಳು ಬಂದಿತ್ತು. ಸೊ ಅದಕ್ಕೋಸ್ಕರ ನೀವು ಎಲ್ಲೇ ತಗೊಳ್ಳಿ ಅಲ್ಲೇ ಎಕ್ಸ್ಚೇಂಜ್ ಅಂದರೆ ಅದು ವಿತಿನ್ 24 ಅವರ್ಸ್ ಎಕ್ಸ್ಚೇಂಜ್ ಏನು ತೊಗೊತೀರಾ ಅದು ಅದೇ ಸ್ಟೋರಲ್ಲೇ. ನೀವು ಸ್ವಲ್ಪ ದಿನ ಆದಮೇಲೆ ನನಗೆ ಇದು ಬೇಡ, ನಾನು ಇದು ಕೊಟ್ಬಿಟ್ಟು ಬೇರೆ ತೊಗೊತೀನಿ ಅಂತ ಆ ಥರ ಬಂದರೆ ನೀವು ಎಲ್ಲಿ ಬೇಕಾದರೂ ಕೊಡ್ಬೋದು. ಓಕೆ ಸರ್. ಮತ್ತು ಈಗ ನಾನು ಆನ್ಲೈನಲ್ಲಿ ತೊಗೊಂಡಿರ್ತೀನಿ, ನನಗೆ ಬರೋದೇ 2 ದಿನ ತೊಗೊಬಿಟ್ಟಿರುತ್ತೆ ಅಂಥವ್ರು ಸರ್ ಅವಾಗ ಏನು ಮಾಡೋದು? ಆನ್ಲೈನ್ ತೊಗೊಂಡ್ರೆ ಓನ್ಲಿ ಡ್ಯಾಮೇಜು ಏನಾದರೂ ಡಿಫೆಕ್ಟೆಡ್ ಐಟಮ್ ಇದ್ದರೆ ಮಾತ್ರ ನಾವು ಎಕ್ಸ್ಚೇಂಜ್ ಕೊಡೋದು. ಓಕೆ. ಎಲ್ಲ ಚೆನ್ನಾಗಿದೆ, ನನಗೆ ಇಷ್ಟ ಆಗಿಲ್ಲ, ಪಕ್ಕದ ಮನೆಯವ್ರು ಇಷ್ಟ ಆಗ್ತಾ ಇಲ್ಲ, ನಮ್ಮ ಅತ್ತೆ ಚೆನ್ನಾಗಿಲ್ಲ ಅಂದರು, ಇದೆಲ್ಲ ನಾವೇನು ಕೇಳೋಕ್ಕಾಗಲ್ಲ. ಅದೆಲ್ಲ ನೀವು ಮೊದಲೇ ನೋಡ್ಕೋಬೇಕು ಆನ್ಲೈನ್ಗೆ ಮಾತ್ರ. ಸೊ ಹಂಗಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಓಕೆ ಸರ್. ಡಿಸೈನ್ಸ್ ಅಂತೂ ಇದು ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿದೆ, ಯುನೀಕ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇದೆಲ್ಲ ನೋಡ್ತಾ ಇದ್ರೆ ಮುದ್ದು ಬರ್ತಾ ಇದೆ, ಎಷ್ಟು ಚೆನ್ನಾಗಿದೆ ಇದು. ಓಕೆ ಆಯ್ತಾ? ಆಯಿತು ಸರ್. ಹಾಗಿದ್ರೆ ಇನ್ನೂ ಇದೆ, ಇನ್ನೂ ಟೈಮ್ ಆಗುತ್ತೆ, ಇಲ್ಲ ಲೇಟ್ ಆಗುತ್ತೆ ಮತ್ತೆ. ಸರ್ ಪರವಾಗಿಲ್ಲ, ಎಲ್ಲ ತೋರಿಸ್ಬಿಡಿ ನಮಗೆ, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ನೀವು ವೆಯ್ಟ್ ಮಾಡ್ತೀರಾ? ವಿಡಿಯೋ ನೋಡೋರು ಪಾಪ ನೋಡ್ಬೇಕಲ್ವಾ? ಅವರು ವೆಯ್ಟ್ ಮಾಡ್ತಾವ್ರೆ, ನಿಮ್ಮನ್ನು ನೋಡೋಕೆ ವೆಯ್ಟ್ ಮಾಡ್ತಾವ್ರೆ ಪಾಪ. ಬಿಸಿಲಿಗೆ ಫ್ಯಾನ್ ಹಾಕೋಕ್ಕಾಗಲ್ಲ, ಬೆವರು ಸೋರ್ಕೊಂಡು ಮಾಡ್ತಾ ಇದ್ದೀನಿ, ಜಲ್ದಿ ಮಾಡು. ಈ ಕರಿಮನಿ ಮಾಲೀಕ ಯಾರು? ಯಾರು ಯಾರು ಸರ್? ಈ ಕರಿಮನಿಯ ಮಾಲೀಕ ಯಾರು? ಕರಿಮನಿ ಮಾಲೀಕ ಯಾರು ತಗೊಂಡು ಹಾಕೊಂತಾರೋ ಅವ್ರ ಹಸ್ಬೆಂಡ್. ಆ ಸಾಂಗ್ ಟ್ರೆಂಡಿಂಗ್ ಅಲ್ಲಿ ಇದ್ದಾಗ ಬಂದಿಲ್ವಲ್ಲ ಸರ್ ಕರಿಮನಿ? ಇವಾಗ ಟ್ರೆಂಡ್ ಮಾಡಿ, ಯಾರು ಬೇಡ ಅಂದ್ರು. ಯಾರು ಈ ಕರಿಮನಿಯ ಮಾಲೀಕ? ಕರಿಮನಿ ಸರ ಬಂದಿದೆ, ತುಂಬಾನೇ ಬಂದಿದೆ ಈ ಸರಿ. ತುಂಬ ಅಲ್ಲ, ಫಸ್ಟ್ ಟೈಮ್ ಇದು ಇರೋದು ಇಷ್ಟೇ. ಇನ್ನೂ ಬರಬೇಕಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ಯಾಕೆಂದರೆ ಇದು ಒಂದೊಂದು ಕರಿಮನಿ ಕೂಡ ಕೈಯಿಂದ ಪೋಣಿಸೋದು. ಗೋಲ್ಡಲ್ಲಿ ಮಾಡಬೇಕಂದ್ರೆ ಇದು ಒಂದು ಚೈನ್ ಮಾಡಬೇಕು ಅಂದರೆ ಮಿನಿಮಮ್ ಅಂದರೆ 6,000 to 7,000 ವೇಸ್ಟೇಜು ಇಲ್ಲ ಮೇಕಿಂಗ್ ಚಾರ್ಜು ತೊಗೊತಾರೆ. ಇದು 7,000ಕ್ಕೆ ನಿಮಗೆ ಡೈರೆಕ್ಟಾಗಿ ಬಂದ್ಬಿಡ್ತಾಯಿದೆ, 6,500ಕ್ಕೇ. ಓಕೆ. ಬರೀ ಮೇಕಿಂಗ್ ಚಾರ್ಜೇ ತೊಗೊಳ್ಳೋದು, ನಿಮಗೆ ಡೈರೆಕ್ಟಾಗಿ ಬರ್ತಾಯಿದೆ. ಸೊ ಏನು ಹೇಳಿದ್ದೀವಿ, ಕರಿಮನಿ ಸರ ಸೇಮ್ ಟು ಸೇಮ್ 100% ಗೋಲ್ಡ್, ಅದನ್ನೇ ಕೊಡ್ತಾ ಇದ್ದೀವಿ. ಓಕೆ ಸರ್. ಇದು ಲೆಂತ್ ಎಷ್ಟಿದೆ? ಒಂದೊಂದು ಲೆಂತು 24, 26, 28, 30 ಕೂಡ ಇದೆ. ಇದು 30 ಅನ್ಸುತ್ತಲ್ಲ. ಆಮೇಲೆ ನಮಗೆ ಇದು ಇಷ್ಟ ಆಗಿದೆ, ಈ ಪೆಂಡೆಂಟ್ ಬೇಡ ಅಂದರೆ ರಿಮೂವ್ ಮಾಡಿ ಯಾವ ಪೆಂಡೆಂಟ್ ಬೇಕಾದರೂ ಹಾಕ್ಕೊಡ್ತೀವಿ, ನೋ ಪ್ರಾಬ್ಲಮ್. ಇಲ್ಲ ಪೆಂಡೆಂಟೇ ಬೇಡ ನಮಗೆ ಇಷ್ಟೇ ಕೊಡಿ ಅಂದ್ರೂ ಪೆಂಡೆಂಟ್ ತಗೊಂಡು ಹೋಗ್ಬೋದು, ನೋ ಪ್ರಾಬ್ಲಮ್. ಸೊ ಇದೆಲ್ಲ ಕೂಡ ಫಸ್ಟ್ ಟೈಮ್ ಇನ್ ಇಂಡಿಯಾ, ಡೈರೆಕ್ಟಾಗಿ ಹೇಳ್ತೀನಿ, ನೋ ಪ್ರಾಬ್ಲಮ್. ಇಂಡಿಯಾದಲ್ಲೇ ಸಿಲ್ವರಲ್ಲಿ ಈ ಥರ ಚೈನ್ ಮಾಡಿರೋರೇ ಇಲ್ಲ, ಫಸ್ಟ್ ಟೈಮ್ ಮಾಡಿರೋದು ನಾವೇ. ತುಂಬ ಚೆನ್ನಾಗಿದೆ ಸರ್, ಡಿಸೈನ್ಸ್ ಆಗಿರಲಿ, ಗೋಲ್ಡ್ ಅಲ್ಲಿ ಪೆಂಡೆಂಟೇ ತೋರಿಸ್ಕೊಂಡು ಹೋದ್ರೆ ಈ ಚೈನ್ಸ್ ಕೂಡ ತೋರಿಸ್ಬೇಕಲ್ವಾ ನೀನು? ಬ್ಲ್ಯಾಕ್ ಬಿಟ್ ಚೈನ್ ಕೂಡ ತೋರಿಸ್ಬೇಕಲ್ವಾ? ಇದು ಮಿಡಲ್ ಈ ಥರ ಗೋಲ್ಡ್ ಏನು ಬಂದಿದೆಯೋ, ಸಿಲ್ವರ್ ಏನು ಬಂದಿದೆಯೋ ಅದೆಲ್ಲ ಎಲ್ಲದಕ್ಕೂ ಡಿಫ್ರೆಂಟ್ ಎಲ್ಲ ಡಿಫ್ರೆಂಟ್. ಸೇಮ್ ಟು ಸೇಮ್ ಒಂದು ಕೂಡ ಇಲ್ಲ, ಮತ್ತೆ ಗ್ಯಾರಂಟಿ ಸೇಮ್ ಟು ಸೇಮ್ ಒಂದು ಕೂಡ ಇರಲ್ಲ. ಓಕೆ. ಇದಕ್ಕೆ ಬರೀ ಮಿಡಿಲಲ್ಲಿ 2 ಮಾತ್ರ ಬಂದಿದೆ, 1ಕ್ಕೆ 2 ಬಂದಿದೆ, ಆ ಥರ ಬಂದಿದೆ ಇದು. ಸೊ ವೆರಿ ನೈಸ್, ಇದೆಲ್ಲ ತುಂಬ ಚೆನ್ನಾಗಿದೆ. ಸೊ ಇನ್ನೂ ಏನಾದರೂ ಹೇಳ್ಬೇಕಾ ಸರ್ ನಮ್ಮ ವ್ಯೂವರ್ಸ್ಗೆ?
ಇನ್ನೂ ಏನಾದರೂ ಹೇಳ್ಬೇಕಾ ನಮ್ಗೆ? ಇನ್ನೇನು ಹೇಳೋದಿದೆ, ನಾನು ತೋರಿಸ್ತಾ ಇದ್ದೀನಿ. ಇದು ತೋರಿಸೋದೇ ತುಂಬ ಜನ ಎಷ್ಟು ಸತಿ ಕೇಳಿದ್ದಾರೆ, ಎಷ್ಟು ಜನ ಫೋನ್ ಮಾಡಿ ಕೇಳಿದ್ದಾರೆ, ಕಾಮೆಂಟ್ಸಲ್ಲಿ ಕೇಳಿದ್ದಾರೆ, ಮೆಸೇಜ್ಗಳು ಹಾಕಿದ್ದಾರೆ. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಬಂದಮೇಲೆ ಹಾಕೋಣ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ, ಬಟ್ ಅದು ಇನ್ನೂ ತುಂಬ ಲೇಟ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಇರೋದನ್ನು ಫಸ್ಟ್ ಕೊಟ್ಬಿಡೋಣ ಅಂತ ವಿಡಿಯೋ ಮಾಡಿಸ್ತಾ ಇದ್ದೀನಿ ಇವತ್ತು. ಸೊ ನಾನು ಕಾಮೆಂಟ್ಸ್ ನೋಡ್ತಿದ್ದೆ, ತುಂಬ ಜನ ಕೇಳ್ತಾ ಇದ್ದಾರೆ ತುಮಕೂರಲ್ಲಿ ಮಾಡಿ, ವಿಜಯನಗರಲ್ಲಿ ಮಾಡಿ, ಮೈಸೂರಲ್ಲಿ ಮಾಡಿ, ಆಂಧ್ರಲ್ಲಿ ಮಾಡಿ ಅಂತ. ಅವ್ರಿಗೆಲ್ಲ ಏನು ಮಾಡೋದು ಅಂದರೆ ಕೆಲವ್ರಿಗೆ ಎಲ್ಲ ಕಡೆ ಮಾಡ್ತೀವಿ. ಏನಂದರೆ ಒಂದು ಸ್ಟೋರ್ ಮಾಡಬೇಕು ಅಂದರೆ ಅದಕ್ಕೆ ಆಗೋ ಖರ್ಚು ಒಂದು ನಮ್ಮ ಹತ್ರ ಇರಬೇಕು. ನಮ್ಮ ಹತ್ರ ಇರಬೇಕಂದ್ರೆ ನಾವು 5 ವರ್ಷ ವೆಯ್ಟ್ ಮಾಡಬೇಕು ಒಂದೊಂದು ಸ್ಟೋರ್ ಮಾಡೋದಕ್ಕೆ. ಸೊ ಯಾರಾದರೂ ಸಪೋರ್ಟ್ ಬಂದು ನಾವು ಇನ್ವೆಸ್ಟ್ ಮಾಡ್ತೀವಿ ಅನ್ನೋಂಗಿದ್ರೆ ಮಾಡಿಸ್ತೀವಿ. ಇವಾಗ ಇನ್ನೂ ಹೇಳ್ಬಾರ್ದು, ಇವಾಗಲೇ ತಿರುಪತಿಯಲ್ಲಿ ಒಂದು ಡಿಸ್ಕಷನಲ್ಲಿದೆ. ಮ್ಯಾಕ್ಸಿಮಮ್ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ತಿರುಪತಿ ಗುಡ್ ನ್ಯೂಸ್. ಹಾಗಾದ್ರೆ ತೆಲುಗಲ್ಲಿ ಮಾಡ್ತೀರಾ? ತೆಲುಗಲ್ಲಿ ಮಾಡ್ತೀವಿ, ಕನ್ನಡದಲ್ಲೂ ಮಾಡ್ತೀವಿ. ಯಾಕೆ ನಮ್ಮವರೆಲ್ಲ ತಿರುಪತಿಗೆ ಹೋಗಲ್ವಾ? ಹೋಗ್ತಾರೆ. ಮತ್ತೆ ತಿರುಪತಿ ಅಂದರೆ ಶ್ರೀವಾರಿ ಪಾದಾಲ దగ్గర ಅಂದರೆ ಪಾದದ ಹತ್ರ ಅಲ್ಲಿ ಮಾಡ್ತಾ ಇದ್ವಿ. 1-2 ತಿಂಗಳು ಆಗ್ಬೋದು. ಅಲ್ಲಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಬರೀ ಮೊನ್ನೆ ಲಾಸ್ಟ್ ವೀಕ್ ಹೋಗಿ ರೂಮ್ ನೋಡ್ಕೊಂಡು ಬಂದಿದ್ದೀವಿ. ನೋಡ್ಕೊಂಡು ಬಂದಿದ್ದೀರಾ ಅಂದ್ರೆ ಕನ್ಫರ್ಮ್ ಆಗುತ್ತೆ. ಅದು ಬಂದು ನಮ್ಮ ಫ್ರಾಂಚೈಸಿ, ನಮ್ಮದೇ ಸ್ಟಾಕ್ ಇರುತ್ತೆ, ಬೇರೆ ಯಾರ್ದು ಪ್ರಾಡಕ್ಟ್ಸ್ ಇರಲ್ಲ, ನಮ್ಮದೇ ಪ್ರಾಡಕ್ಟ್ಸ್ ಇರುತ್ತೆ, ನಮ್ಮದೇ ಸಿಸ್ಟಮ್ ಇರುತ್ತೆ. ನಾವು ಹೇಳ್ದಂಗೆ ಅಲ್ಲಿ ಸೇಲ್ ಮಾಡಬೇಕು, ನಾವು ಹೇಳಿರೋ ಪ್ರೈಸೇ ಇರುತ್ತೆ, ನಮ್ಮ ಪ್ರೈಸೇ ಇರುತ್ತೆ. ಪ್ರೈಸಸ್ ಅಲ್ಲಿ ಏನೋ ಚೇಂಜ್ ಆಗಲ್ಲ, ಚೇಂಜಸ್ ಇರಲ್ಲ. ಪಾಲಿಶ್ ಅಲ್ಲಿ ಏನೋ ಚೇಂಜ್ ಆಗಲ್ಲ, ಡಿಸೈನ್ಸ್ ಅಲ್ಲಿ ಏನು ಚೇಂಜ್ ಆಗಲ್ಲ. ಇವಾಗ ನೀವು ನಮ್ಮ ಅಂಗಡಿ ಅವೆನ್ಯೂ ರೋಡ್ ಬಂದು ಏನು ತಗೊಂತೀರಾ ಅದೇ ಎಲ್ಲ ಕಡೆ ನಮ್ಮ ಹೆಸರು ಇದೆ ಅಂದ್ರೆ ಅದೇ ಸಿಗುತ್ತೆ ನಿಮಗೆ. ಓಕೆ, ಬೇರೆ ಪ್ರಾಡಕ್ಟ್ ಸಿಗಲ್ಲ. ಸಂಕಲ್ಪ ಅದು ಬ್ರ್ಯಾಂಡ್, ಅದು ಸಂಕಲ್ಪ ಬ್ರ್ಯಾಂಡ್ ಮಾತ್ರ ಸಿಗುತ್ತೆ. ಹೌದು. ಮುಗೀತಾ? ಇನ್ನೂ ಸ್ವಲ್ಪ ಇಲ್ಲಿದೆ, ಇದನ್ನು ಸ್ವಲ್ಪ ಇಲ್ಲಿ ಜೋಡಿಸ್ತೀನಿ. ಓಕೆ ಓಕೆ, ಅಷ್ಟೊಳಗಡೆ ಅದೇನಾದರೂ ಕ್ಲೀನಾಗಿ ನೋಡ್ಕೊಳ್ಳೋದಿದ್ರೆ ತೋರಿಸ್ಕೊಂಡ್ಬಿಡು. ಇದು ಬಂದು ಸಿಂಗಲ್ ಲೈನ್. ಇದು ಅವಾಗಲೇ ನೀವು ತೋರಿಸಿರೋದೆಲ್ಲ ಡಬಲ್ ಲೈನು, ಇದು ಸಿಂಗಲ್ ಲೈನು. ಮಧ್ಯದಲ್ಲಿ ಮುಡಿ ಬಂದಿದೆ ನೋಡಿ, ಎಲ್ಲದಕ್ಕೂ ಆಲ್ಮೋಸ್ಟ್ ಮುಡಿ ಇದೆ. 1-2 ಬಾಲ್ಸ್ ಇದ್ದಾವೆ ಮುಡಿ. ಇದು ತುಂಬ ಸ್ಟ್ರಾಂಗ್. ಇದು ನಿಮಗೆ ಯಾವುದೇ ಕಾರಣಕ್ಕೂ ಕಟ್ಟಾಗೋದು ಆ ಥರ ಇರೋದೇ ಇಲ್ಲ. ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಕಂಟಿನ್ಯೂ ಯೂಸ್ ಬೇಕಾದರೂ ಮಾಡ್ಬೋದು. ಏನಂದರೆ ಪಾಲಿಶು 3 ಇಲ್ಲ 4 ಮಂತ್ಸ್ ಒಂದ್ಸತಿ ಪಾಲಿಶ್ ಮಾಡಿಸ್ಕೊಂಡು ಇರಬೇಕು. ಓಕೆ, ತುಂಬ ಚೆನ್ನಾಗಿದೆ. ಇದು ಪೆಂಡೆಂಟ್ಸು ಸಿಮಿಲರ್ ಇದೆ, ಬೇರೆ ಇದೆ? ಬೇರೆ ಬೇರೆನೂ ಇದೆ. ಇಲ್ಲಿ ಪೆಂಡೆಂಟ್ಸ್ ನಿಮಗೆ ತುಂಬ ಕಲೆಕ್ಷನ್ ಸಿಗುತ್ತೆ, ಚೇಂಜಸ್ ಮಾಡ್ಕೋಬಹುದು. ಇದೇ ಪೆಂಡೆಂಟ್ ಇರಲಿ ಅಂದರೆ ಇದೇ ತಗೋಬಹುದು, ಇಲ್ಲ ಬೇರೆ ಪೆಂಡೆಂಟ್ ತೆಗೆದ್ಬಿಟ್ಟು ಈ ಥರ ನಕಾಶ್ ಪೆಂಡೆಂಟ್ ಯಾವುದು ಇನ್ನೂ ಬೇರೆ ಇದಾವೆ ನಮ್ಮ ಹತ್ರ, ಆ ಪೆಂಡೆಂಟ್ ಬೇಕಾದರೂ ಹಾಕೋಬಹುದು. ಓಕೆ ಸರ್. ಆಮೇಲೆ ಮಾಂಗಲ್ಯನೇ ಕೊಡ್ತಾ ಇದ್ದೀವಿ, ತಾಳಿ, ಅದರ ಪಕ್ಕದಲ್ಲಿ ಮುತ್ತು, ಅವಳ, ಆ ಥರ ಎಲ್ಲ ಕೂಡ ಕೊಡ್ತಾ ಇದ್ದೀವಿ. ಸೊ ಅದು ಬೇಕಾದ್ರೂ ಹಾಕೋಬಹುದು. ಅದು ನೆಕ್ಸ್ಟ್ ವೀಕ್ ರೆಡಿ ಆಗುತ್ತೆ. ಅದೇನಾದರೂ ಸ್ಯಾಂಪಲ್ ಏನಾದರೂ ಇದೆಯಾ ಸರ್? ಸ್ಯಾಂಪಲ್ ಇದೆ, ನೋಡಿ ಕೊಡಿ. ಇದೆಲ್ಲ ಲಾಂಗ್ ಅಲ್ವಾ? ಅವಾಗ ನೋಡಿದ್ದು ಇದೆಲ್ಲ ಲಾಂಗ್, ಜಾಸ್ತಿ ಲಾಂಗ್ ಇಲ್ಲ, ಸ್ವಲ್ಪ ಅಷ್ಟೇ, 20-22 ಇಂಚಸ್ ಅಷ್ಟೇ. ನೋಡಿ ಇದು ಕೊಡ್ತಾ ಇದ್ದೀವಿ. ಇದು ಬೇಕಂದ್ರೂ ಕೂಡ ನಿಮಗೆ ತುಂಬ ಇದ್ದಾವೆ, ತುಂಬ ರೆಡಿ ಆಗ್ತಾ ಇದ್ದಾವೆ. ಇನ್ನು ಬರೀ ಇವಾಗ ಸದ್ಯಕ್ಕೆ ಇಷ್ಟೇ ರೆಡಿ ಆಗಿರೋದು. ದೊಡ್ಡದು ಇದು ಇರುತ್ತೆ, ಚಿಕ್ಕದು ಇರುತ್ತೆ. ಎಲ್ಲ ಥರದ್ದು ರೆಡಿ ಆಗ್ತಾ ಇದ್ದಾವೆ. ಇನ್ನೂ ಪಾಲಿಶ್ ಆಗಬೇಕು. ಇನ್ನೂ ಸ್ವಲ್ಪ ಕೆಲವೊಂದು ರೆಡಿ ಆಗ್ತಾ ಇದ್ದಾವೆ. ಗುಂಡುಗಳು ಬಂದಿದ್ದಾವೆ, ಇನ್ನೂ ತಾಳಿ ರೆಡಿ ಇದ್ದಾವೆ. ಸೊ ಬರೀ ತಾಳಿ ಬೇಕಂದ್ರೂ ಸಿಗುತ್ತೆ. ಈ ಥರ ಬರೀ ತಾಳಿ ಬೇಕಂದ್ರೂ ಸಿಗುತ್ತೆ. ಈ ಥರ ಸುತ್ತಿರೋದು ಸಿಗುತ್ತೆ. ನಮಗೆ ಕಸ್ಟಮೈಸ್ ಮಾಡ್ತೀರಾ? ಇಲ್ಲ, ಇಲ್ಲಿರೋದು ತಗೋಬೇಕಾಗುತ್ತೆ. ಹೌದು, ಒಂದೊಂದು ನಾವು ಮಾಡಲ್ಲ. ಈಗ ನೋಡಿ ಇಷ್ಟು ಮಾಡಿದ್ರು ಕೂಡ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ. ಇದೆಲ್ಲ ಮಾಡೋದಿದೆ, ಇದೆಲ್ಲ ಮುತ್ತು ಹಾಕಿ ಇದೆಲ್ಲ ನೋಡಿ ತಾಳಿಗಳನ್ನ ಇದೆಲ್ಲ ಮಾಡೋದಿದೆ. ಕಾಸುಗಳಿದ್ದಾವೆ, ಲಕ್ಷ್ಮೀ ಕಾಸುಗಳು ರೆಡಿ ಆಗಿದ್ದಾವೆ. ಇದೆಲ್ಲ ಮಾಡಬೇಕು. ಎಲ್ಲ ಆಲ್ಮೋಸ್ಟ್ ಒಂದು 150-200 ಪೀಸು ರೆಡಿ ಮಾಡೋದಿದೆ. ಅದಕ್ಕೋಸ್ಕರ ನಾವೇ ವೆಯ್ಟ್ ಮಾಡ್ತಾ ಇದ್ದೀವಿ. ಒಂದು ಮಾಡಿಕೊಡಿ ಅಂದರೆ ನಾವು ಎಲ್ಲಿಗೆ ಹೋಗ್ಬೇಕು? ಒಂದು ಇಲ್ಲ. ಓಕೆ, ಆಮೇಲೆ ಇದು ಲಾಂಗ್ ಚೈನ್ಸ್ ಆಗಿದೆ. ಇಲ್ಲಿ ಶಾರ್ಟ್ ಚೈನ್ಸ್ ಇದೆ, ಇದು ಶಾರ್ಟ್ ಇದೆ ನೋಡಿ. ಇದು ಆಲ್ಮೋಸ್ಟ್ ಎಲ್ಲ ನೋಡಿದ್ದಾರೆ. ಇದು ಅದಕ್ಕೆ ನಾನೇನು ಇದು ತೆಗೆದಿಲ್ಲ. ಇದೆಲ್ಲ ಅಂದರೆ ಸ್ಟಾಕ್ ಇದೆ, ನಿಮಗೆ ಎಷ್ಟು ಬೇಕಾದ್ರೆ ಸಿಂಗಲ್ ಲೈನ್, ಡಬಲ್ ಲೈನ್ ಕೂಡ ಇದ್ದಾವೆ. ಡಬಲ್ ಲೈನ್ ಕೂಡ ಇದ್ದಾವೆ. ಇದರಲ್ಲಿ ಫುಲ್ ಲೆಂತು ಕೇಳ್ತಾ ಇದ್ರು, ಅದು ಕೂಡ ನೆಕ್ಸ್ಟ್ ವೀಕ್ ಕೊಡ್ತೀನಿ. ಓಕೆ ಸರ್, ತುಂಬ ಚೆನ್ನಾಗಿದೆ. ಇದು ಬೇರೆ ಬೇರೆ ಇನ್ನೂ ಡಿಫ್ರೆಂಟ್ ಡಿಸೈನ್ಸ್ ಬಂದಿದೆ. ಮುಂಚೆ ಇರೋದಕ್ಕಿಂತ ಬೇರೆ ಡಿಸೈನ್ಸ್ ಬಂದಿದೆ. ಮುಂಚೆ ಇರೋದೇ ಸೇಮ್ ಇಲ್ಲ, ಡಿಫ್ರೆಂಟ್ ಆಗಿದೆ ಅಷ್ಟೇ. ಏನಪ್ಪ ಅಂದರೆ ಇದು ಡಬಲ್ ಲೈನ್ ಇದೆ, ಇಲ್ಲಿ ಸಿಂಗಲ್ ಲೈನ್ ಇದೆ.
ಅಂದರೆ ಆಫೀಸ್ಗೆ ಹೋಗೋರು ಅವರೆಲ್ಲ ಈ ಥರ ಪ್ರಿಫರ್ ಮಾಡ್ತಾರಲ್ಲ ಅಂತ. ಆಮೇಲೆ ಡಾಬ್ಗಳು, ಹೊಸ ಡಾಬ್ಗಳು ಬಂದಿದ್ದಾವೆ. ನೈಸ್. ಇದು ಬಿಟ್ಟರೆ ಹಿಂಗಾಗುತ್ತೆ. ಪರವಾಗಿಲ್ಲ. ಥರದ್ದು ಬೆಲ್ಟ್ ಸಮೇತ ಸಿಗುತ್ತೆ, ಬೆಲ್ಟ್ ಬೇಡ ಅಂದ್ರೂ ಸಿಗುತ್ತೆ. ಸರ್ ಏನು ಸರ್ ಡಿಸೈನ್ ಇದೆ, ಏನು ಚೆನ್ನಾಗಿದೆ, ನೋಡ್ತಾ ಇದ್ರೆ ಕಣ್ಣಿಗೆ ತುಂಬ ಕಾಣಿಸ್ತೈತೆ. ಎಷ್ಟು ಚೆನ್ನಾಗಿದೆ ನೋಡಿ. ಬಿಸಿಲು ಜಾಸ್ತಿ ಇದೆ, ನೋಡ್ತಾ ಇರು, ಕಣ್ಣು ಕೂಡ ತಣ್ಣಗಾಗುತ್ತೆ. ಹಂಗಾದ್ರೆ ಇನ್ನೇನು ಸರ್, ದಿನ ನೋಡ್ಕೊಂಡು ಕುತ್ಕೊಂಡಿರ್ತೀನಿ. ಲಕ್ಷ್ಮಿ ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಇನ್ನೂ ನೋಡಿ, ಇನ್ನೂ ಇದ್ದಾವೆ. ಇದು 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 ಬೇಬಿ ಡಾಬು ಚಿಕ್ಕದು. ಇದು ಸ್ಪೆಷಲ್ ವರ್ಕ್, ಇದು ಸ್ಪೆಷಲ್ ಮೈಸೂರು ವರ್ಕರ್ಸ್ ಮಾಡಿದ್ದಾರೆ. ತುಂಬ ಜನಕ್ಕೆ ಗೊತ್ತು ಮೈಸೂರಲ್ಲಿ ನಕಾಶ್ ವರ್ಕ್ ಅಂದರೆ ಏನು ಕ್ವಾಲಿಟಿ ಇರುತ್ತೆ ಅಂತ. ಆ ವರ್ಕಲ್ಲಿ ಮಾಡಿರೋದು. ಇದು ಬರೀ 2 ಪೀಸ್ ಇರೋದು. ವೆರಿ ನೈಸ್. ಯಾರಿಗಾದ್ರೂ ಟ್ವಿನ್ಸ್ ಇದ್ದರೆ ಅವ್ರಿಗೆ ಸಖತ್ತಾಗಿ ಸೂಟ್ ಆಗುತ್ತೆ. 2 ಇದ್ದಾವೆ, ಅದು ಬೇರೆ ಇದು ಬೇರೆ. ಸೇಮ್ ಬೇಕಾದ್ರೂ ಕೊಡ್ತೀನಿ, ಅದೆರಡು ಇದೆ. ಹಾಂ, ಓಕೆ. ಆಮೇಲೆ ಈ ಗುಂಡು ನೋಡಿ, ಒಂದು ಸ್ಪೆಷಲ್ ಗುಂಡು, ಇದು ಸಖತ್ತಾಗಿದೆ. ಸರ್ ಇದು ಸಿಂಗಲ್ ಕೊಡ್ತೀರಾ? ಕೊಡ್ತೀನಿ. ಇದರಲ್ಲೇ ಚಿಕ್ಕದು ಕೂಡ ಮಾಡ್ತಾ ಇದೀವಿ, ನೆಕ್ಸ್ಟ್ ವೀಕ್ ಸಿಗುತ್ತೆ. ಓಕೆ, ತುಂಬ ಚೆನ್ನಾಗಿದೆ. ವೈಟಲ್ಲಿ ಇದೆಯಾ ಸರ್? ರೆಡ್ ಗ್ರೀನ್ ಅಷ್ಟೇನಾ? ಓನ್ಲಿ ರೆಡ್ ಗ್ರೀನ್. ಓಕೆ, ತುಂಬ ಚೆನ್ನಾಗಿ. ಆಮೇಲೆ ಇನ್ನೂ ಏನು ಬಂದಿದೆ? ರಿಂಗ್ಸು, ಇದು ಜಾತಿ ಕಲ್ಲು. ಸರ್ ಇದೆಲ್ಲ ಒರಿಜಿನಲ್ಲಾ? ಒರಿಜಿನಲ್ ಅಂದರೆ ಹೈ ಕ್ವಾಲಿಟಿ ಅಲ್ಲ, ಮೀಡಿಯಮ್ ಕ್ವಾಲಿಟಿ. ಹಾಂ. ಬ್ಲೂ ಸಫೈರ್ ಅಂದರೆ ಬ್ಲೂ ಸಫೈರ್. ಇದರಲ್ಲಿ 300 ರೂಪಾಯಿಂದ ಹಿಡಿದು 30,000 ತನಕನೂ ಸಿಗುತ್ತೆ. ಹಾಂ. ಸೊ ನಾವು ಹಾಕಿರೋದು 300, 400, 500 ಆ ರೇಂಜ್ ಇರೋದು ಹಾಕಿದ್ದೀವಿ. ಓಕೆ. ಯಾಕಂದರೆ ಸಿಲ್ವರಲ್ಲಿ ಹಾಕ್ತಾ ಇದೀವಲ್ವಾ, ಸಿಲ್ವರಲ್ಲಿ ಹಾಕ್ತಾ ಇದೀವಿ ಅಂದರೆ ನಾವು 10,000 ಉಂಗುರ ಅಂದರೆ ಯಾರು ಕೊಡ್ತಾರೆ? ಕೊಡಲ್ಲ. ಇನ್ನೊಂದು 1,500, 2,000 ಅಂದರೆ ಯಾರಾದರೂ ತಗೊಳ್ಳೋಕ್ಕೆ ಬೇರೆ ಮಾಡ್ತಾರೆ. ಅದಕ್ಕೆ ಆ ಕ್ವಾಲಿಟಿಯಲ್ಲಿ ಮಾಡಿದ್ವಿ. ಆಮೇಲೆ ನಿಮಗೆ ಇನ್ನೊಂದು ಸ್ಪೆಷಲ್, ವೆರಿ ವೆರಿ ಸ್ಪೆಷಲ್ ಐಟಮು ಇದು ನೋಡಿ, ಅಂಕಿ ನೋಡಿ, ಇದು ಕೂಡ ವರ್ಕ್ ನೋಡಿ ಹೆಂಗಿದೆ. ಇನ್ನೂ ಡಾಬ್ಗಳಿದ್ದಾವೆ ನಾನು ತೋರಿಸ್ಬೇಕಂದ್ರೆ. ಇನ್ನೂ ಈ ಕಡೆ ನೋಡಿ ಬಾಕ್ಸ್ಗಳು, ಏನು ಬೇಕಾದರೂ ನಾನು ತೋರಿಸ್ತಾನೇ ಇರ್ತೀನಿ, ರಾತ್ರಿ ಪೂರ್ತಿ ಬೇಕಾದ್ರೂ. ಮಂಗಲ್ಯ ಚೈನ್ಗಳು ತುಂಬ ಇದ್ದಾವೆ ರೆಗ್ಯುಲರಾಗಿ ಮಾಡೋದು. ಒಂದು ಸ್ಪೆಷಲ್ ಫಸ್ಟ್ ಟೈಮ್ ಮಾಡಿದ್ವಿ, ಇನ್ನೊಂದು ಇದೊಂದು ತೋರಿಸ್ಕೊಡ್ತೀನಿ. ಈ ಚೈನ್ ಇದು ನಾರ್ಮಲಿ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ, ಬಟ್ ಅದು ರೆಡಿಮೇಡ್, ಹ್ಯಾಂಡ್ಮೇಡ್ ಅಲ್ಲ. ಇದು ಹ್ಯಾಂಡ್ಮೇಡ್. ಏನು ಚೈನ್ ಸರ್ ಇದು? ವಿ ಚೈನ್ ಅಂತೀವಿ, ಹ್ಯಾಂಡ್ಮೇಡ್ ವಿ ಚೈನು. ಇದು ನೀವು 10 ವರ್ಷ ಯೂಸ್ ಮಾಡಿದ್ರೂ ಕೂಡ ಏನಾಗಲ್ಲ, ಅಷ್ಟು ಸ್ಟ್ರಾಂಗ್ ಇರುತ್ತೆ. ತುಂಬ ಚೆನ್ನಾಗಿದೆ ಇದು. ಸೊ ಹೆಂಗೆ ಬರುತ್ತೆ ನೋಡೋಣ ಅಂತ ಒಂದು 2 ಪೀಸ್ ಮಾತ್ರ ಮಾಡಿದ್ವಿ. ನೆಕ್ಸ್ಟ್ ಟೈಮಿಂದ ಇದು ಫುಲ್ಲು ಕಲೆಕ್ಷನ್ ಕೊಡ್ತೀನಿ. ಓಕೆ. ಸೊ ಇನ್ನೂ ಏನಾದರೂ ಇದೆ ಸರ್? ಇನ್ನೂ ಏನಾದರೂ ತೋರಿಸಿ. ಇನ್ನೊಂದು ಸ್ಪೆಷಲ್ ಐಟಮ್ ಇದೆ. ವಾಟ್ ಇಸ್ ಇಟ್? ನನ್ನ ಕವರಿಂದ ತೆಗಿತಾವ್ರೆ ಸರು. ಡೈಮಂಡ್ ಅಡ್ಡಿಗೆ ಫಲ 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 ಹೊಡಿತಾರೆ. ತುಂಬ ಜನ ನಮ್ಮ ಅಜ್ಜಿಂದಿರು, ದೊಡ್ಡವರು, ಎಷ್ಟೋ ಜನ ಕತ್ತಲ್ಲಿ ನೋಡಿರ್ತೀರ ಡೈಮಂಡ್ಸಲ್ಲಿ, ಸೀಜೆಡ್ ಸ್ಟೋನ್ಸಲ್ಲಿ. ಇದನ್ನು ಇವಾಗ ನಾವು ಸಿಲ್ವರ್ಗೆ ತಂದಿದ್ದೀವಿ. ಫುಲ್ಲು ಕ್ಲೋಸ್ ಸೆಟ್ಟಿಂಗು, ತುಂಬ ಅಂದರೆ ತುಂಬ ಪ್ರೀಮಿಯಮು. 6 ತಿಂಗಳ ಕೆಲಸ ಮಾಡಿದರೆ ಇದಕ್ಕೆ ಒಂದು 10 ಪೀಸ್ ಮಾಡೋಕ್ಕೆ ಆಗುತ್ತೆ. ಅಷ್ಟು ಪ್ರೀಮಿಯಮ್ಮು, ಅಷ್ಟು ಸ್ಪೆಷಲ್ ಐಟಮ್ ಬೇರೆ. ಬಳೆ ನೋಡಿ, ಇದರಲ್ಲಿ ಇವಾಗ ಒಂದು 5-6 ಅಡ್ಡಿಗೆಗಳು, ಆಮೇಲೆ ಪೆಂಡೆಂಟು ಕೈಗೆ ಇಟ್ಕೊಂಡು ನೋಡಿದ್ರೆ ಅದು ಗೊತ್ತಾಗತ್ತೆ. ಸ್ವಲ್ಪ ಆಂಗಲ್ಸ್ ತೋರಿಸ್ಬಿಡ್ತೀನಿ. ಇದರಲ್ಲಿ ಕೆಲವೊಂದು ಮಾತ್ರ ರೆಡಿ ಆಗಿದ್ದಾವೆ, ಇನ್ನೂ ರೆಡಿ ಆಗ್ತಾ ಇದ್ದಾವೆ. ಇದರಲ್ಲಿ ಕಲೆಕ್ಷನ್ನು ಕೊಡ್ತೀನಿ, ತುಂಬ ಕೊಡ್ತೀನಿ. ಈ ಥರ ಅಡ್ಡಿಗೆ ನಮ್ಮ ಅಜ್ಜಿ ಹತ್ರ ಇತ್ತು ಆ್ಯಕ್ಚುಲಿ, ಬಟ್ ಅವ್ರದ್ದು ರೆಡ್ ಕಲರು, ಇದು ವೈಟು. ತುಂಬ ಚೆನ್ನಾಗಿದೆ ಸರ್. ಓಕೆ, ಇಷ್ಟು ಸ್ಪೆಷಲ್ ಐಟಮು. ಇನ್ನೂ ನಾರ್ಮಲ್ ಐಟಮ್ ಬೇಕಾದರೆ ಅದು ಕೂಡ ತೋರಿಸ್ಕೊಡ್ತೀನಿ.
ಬೇಡ, ಸುಮ್ಮನೆ ಅದೆಲ್ಲ ಯಾವಾಗಲೂ ಬರ್ತಾನೆ ಇರುತ್ತೆ. ಮೇಯ್ನ್ ಥಿಂಗ್ ಏನಂದರೆ ನಾವು ವಿಡಿಯೋದಲ್ಲಿ ಏನು ತೋರಿಸ್ತಾ ಇರ್ತೀವಿ ಇಲ್ಲಿಗಿಂತ ನಿಮಗೆ ಇನ್ನೂ ಕ್ಲಿಯರ್ ಪ್ರೈಸು, ಕ್ಲಿಯರ್ ಫೋಟೋಸು ಗ್ರೂಪಲ್ಲಿ ಚೆನ್ನಾಗಿ ಬರುತ್ತೆ. ಗ್ರೂಪಲ್ಲಿ ಪ್ರತಿದಿನ ಹೊಸ ಐಟಮ್ ಏನು ಬರ್ತಾ ಇದೆ ಅದೆಲ್ಲ ಹಾಕ್ತಾನೆ ಇರ್ತಾರೆ. ಇಲ್ಲ ನಮಗೆ ಈ ಥರ ಅದು ಕೊಡಿ, ಈ ಥರ ತೋರಿಸಿ ಅಂತ ನೀವು ಒಂದು ಮೆಸೇಜ್ ಹಾಕಿದರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಮಾಡಿ. ತುಂಬ ಜನ ನನಗೆ ಮಾಡ್ತಾ ಇರ್ತಾರೆ, ನನ್ನ ಹತ್ರ ಇರೋ ನಂಬರ್ಗೆ ಮಾಡ್ತಾ ಇರ್ತಾರೆ, ನಾನು ಎಲ್ಲೆಲ್ಲೋ ಇರ್ತೀನಿ. ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಮಾಡಿ. ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಮಾಡಿದರೆ ನಿಮಗೆ ಇಮಿಡಿಯೇಟು ಶಾಪ್ ಟೈಮಿಂಗ್ಸು 11ರಿಂದ ರಾತ್ರಿ 8 ಗಂಟೆ ತನಕ ಓಪನ್ ಇರುತ್ತೆ. ಆ ಟೈಮಲ್ಲಿ ಮಾಡಿದರೆ ಇಮಿಡಿಯೇಟ್ ರೆಸ್ಪಾನ್ಸ್ ಸಿಗುತ್ತೆ. ರಾತ್ರಿ ಟೈಮು, ಬೆಳಗ್ಗೆ ಟೈಮು ಮಾಡಿ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಅದೊಂದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಟೈಮ್ ನೋಡಿಕೊಂಡು ಕೇಳಿ. ಆಮೇಲೆ ಇಂಪಾರ್ಟೆಂಟ್ ನಾನು ಹೇಳೋದು, ಗ್ರೂಪ್ ಇಂಪಾರ್ಟೆಂಟ್ ಏನು ಅಂದರೆ ನಿಮಗೆ ಎಲ್ಲ ಕೂಡ ಗ್ರೂಪಲ್ಲಿ ಸಿಗುತ್ತೆ. ಇದಕ್ಕೂ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಒಂದು ವೆಬ್ಸೈಟ್ ಸ್ಟಾರ್ಟ್ ಮಾಡೋಣ, ಡೈರೆಕ್ಟ್ ನೀವು ಅಲ್ಲೇ ಪರ್ಚೇಸ್ ಮಾಡೋ ಥರ ನಾವು ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ. ಅದು ಕೂಡ ಒಂದು ಸ್ವಲ್ಪ ಟೈಮ್ ಆಗುತ್ತೆ. ಎಷ್ಟು ಈಸಿ ಆಗುತ್ತೆ ಕೆಲಸ ನಿಮಗೆ ಎಷ್ಟು ಈಸಿ ಆಗುತ್ತೆ ಇದೆಲ್ಲ ಕೂಡ ನಾವು ಫಾರ್ವರ್ಡ್ ಮಾಡಿ ಇಂಪ್ಲಿಮೆಂಟ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇರೋದು. ಸೊ ಅದರಲ್ಲಿ ಆ ಪ್ಲ್ಯಾನಲ್ಲಿ ವೆಬ್ಸೈಟ್ ಕೂಡ ಮಾಡಿ. ವೆಬ್ಸೈಟ್ ಮಾಡಿದರೆ ಏನಾಗುತ್ತೆ, ನೀವು ಕೇಳೋ ಅವಶ್ಯಕತೆನೇ ಇಲ್ಲ, ಎಲ್ಲ ಐಟಮ್ಸ್ ವೆಬ್ಸೈಟಲ್ಲಿ ಸಿಗುತ್ತೆ. ಯಾವ್ದು ಅವೈಲೇಬಲ್ ಇದೆ ಇದೆಯಾ ಇಲ್ವಾ, ಎಷ್ಟಾಗುತ್ತೆ, ಏನು ಡಿಸ್ಕೌಂಟ್ ಸಿಗುತ್ತೆ ಎಲ್ಲ ಅದರಲ್ಲೇ ಇರುತ್ತೆ. ಅಲ್ಲೇ ನೀವು ಕ್ಲಿಕ್ ಮಾಡಿ ಪೇ ಮಾಡಿದ್ರೆ ನಿಮ್ಮ ಮನೆಗೆ ಬಂದ್ಬಿಡುತ್ತೆ. ಓಕೆ. ಅಂದರೆ ಅಮೆಝಾನಲ್ಲಿ ನೀವು ಯಾವ ಥರ ಬುಕ್ ಮಾಡ್ತೀರಾ ಆ ಥರ. ಸೊ ಅದು ಕೂಡ ಪ್ಲಾನ್ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೇನಿದೆ, ಆಯಿತು ನನ್ನ ಕೆಲಸ. ಇನ್ನೇನಾದರೂ ಡೌಟ್ ಇದೆಯಾ? ಏನೂ ಇಲ್ಲ ಸರ್, ನೀವೇ ಶೆಕೆಯಲ್ಲಿ ಸುರಿತಾ ಇದ್ರೆ ಶರ್ಟ್ ಎಲ್ಲ ನಿಂದು. ಏನು ಪರವಾಗಿಲ್ಲ. ಆಮೇಲೆ ವಿಡಿಯೋನ ಲೈಕ್ ಮಾಡಿ. ಲೈಕ್ ಮಾಡಿದರೆ ಏನಾಗುತ್ತೆ, ಯೂಟ್ಯೂಬು ಇನ್ನೂ ಸ್ವಲ್ಪ ಜಾಸ್ತಿ ಜನಕ್ಕೆ ತೋರಿಸುತ್ತೆ. ಸೊ ಜಾಸ್ತಿ ಜನ ನೋಡ್ತಾರೆ. ಎಲ್ಲರಿಗೂ ಸೇರಲಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.